ಈಗ ನಿಮಗೇನು ಪ್ರಾಬ್ಲಮ್ ಎಲ್ಲ ಏನಾಗುತ್ತೆ? ಏನಿಲ್ಲ, ಆರಾಮಿದ್ದೀನಿ, ಏನು ತೊಂದರೆ ಏನಿಲ್ಲ. ಹ್ಞೂ ಶರೀರದೊಂದು ತೋರಿಸ್ಕೊಳಕ್ಕಾಗಲ್ಲ, ಕೇಳೇವನಿ. ಹ್ಞೂ ಯಪ್ಪಾ, ಒಳಗಡೆಯಿಂದ ಕೆರೆತ ಬರುತ್ತೆ. ಕತ್ತರಿಲ್ಲ ಕಟ್ ಮಾಡುವಾಗ ಇಂಜೆಕ್ಷನ್ ಕೊಟ್ಕೊಡಲ್ವ ಅವರು? ಏನು ಕೊಟ್ಕೊಳಲ್ಲ ಅವರು. ಹಾಂ ಹ್ಞೂ ಲೋ ಫಾರಮ್ ಇಂಗ್ಲೀಷನ್ ಕೊಟ್ಕೊಬೋದು ಅವರು, ಕೊಟ್ಕೊಳಲ್ಲ. ಹ್ಞೂ 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 ಕತ್ರಿ ತಗೊಂಡು ಕಟ್ ಮಾಡ್ತಾರೆ, ಎಳಿತಾರೆ. ಹ್ಞೂ 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 ಪೂರ ಕಾಲು ಅಲ್ಲಿಂದ ಅಲ್ಲಿವರೆಗೂ. ನಿಮಗೆ ಊಟ ಏನು ಬೇಕು ಅನ್ಸುತ್ತೆ? ಏನು ಸೇರುತ್ತೆ ಈಗ? ಅಲ್ಲ, ಊಟ ಡೈಲಿ ಏನು ಬೇಕು ಅನ್ಸುತ್ತೆ ನಿಮಗೆ? ಜಾಸ್ತಿ ತಿನ್ನೋಕೆ ಆಸೆ ಆಗುತ್ತೆ? ಏನು ಆ ಥರ ಆಸೆ ಏನಾಗಲ್ಲ. ಹ್ಞೂ ಏನೋ ಮಿನಿಮಮ್ ಒಂದು ಬಾಳೆಹಣ್ಣು, ಒಂದು ಅರ್ಧ ಕಾಫಿ, ಹ್ಞೂ ನೀರು ಜಾಸ್ತಿ ಕುಡಿತೀವಿ. ನೀರು ಜಾಸ್ತಿ. ಈಗ ತಿಂಡಿ, ದೋಸೆ, ಚಪಾತಿ, ಒಂದು ಏನು ಆಸೆ ಆಗಲ್ಲ. ರೈಸು ಏನೂ ಬೇಡ ಅನ್ಸಲ್ಲ? ಹಸಿವಾಗಲ್ವಾ? ಹಸಿವಾಗತ್ತೆ. ಹಾಂ ಬೇದಿ ಜಾಸ್ತಿ ಹೋದ್ ಮತ್ತೆ ದುಡ್ಡಕ್ಕೆ. ಹಾಂ, ಅದಕ್ಕೆ ನೀವು ಭಯ ಮಾಡ್ತಿದ್ದೀರಾ. ಜಾಸ್ತಿ ತುಂಬ ತಿಂದ್ಬಿಟ್ರೆ ಬೇದಿಗೆ ಹೋಗ್ಬೇಕಾಗುತ್ತೆ, ಕರ್ಕೊಂಡು ಹೋಗೋಕ್ಕಾಗಲ್ಲ. ಇಲ್ಲ, ಕಾಲು ಇಳಕ್ಕಾಗಲ್ಲ, ಗ್ರಿಪ್ಪು. ಹಾಂ ಕಾಲು ಗ್ರಿಪ್ ಇಲ್ಲ. ಹ್ಞೂ 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 ಅದಕ್ಕೆ ಏನು ಚೆನ್ನಾಗಿ ಬೆಂಡೆ